ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಶನಿವಾರ 18ನೇ ಜುಲೈ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಸಮುವೇಲನು ಪ್ರಥಮ ಭಾಗ 17ನೇ ಅಧ್ಯಾಯದ 45ನೇ ವಚನ. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ, ನಾನಾದರೂ ನೀನು ಹೀಯಾಳಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲ್ಯರ ಯುದ್ಧಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರಲ್ಲಿ ನಂಬಿಕೆ ಇಟ್ಟಂಥವರು ದೇವರ ಹೆಸರಿನಲ್ಲಿ ಹೋರಾಟ ಮಾಡಿ ಯುದ್ಧ ಗೆಲ್ಲುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಹೆಸರಿನಲ್ಲಿ ಹೋರಾಡುವುದು. ಕರ್ತನಲ್ಲಿ ಪ್ರೇರೆ, ಗೊಲಿಯಾತನು ಇಸ್ರಾಯೇಲ್ಯರ ಸೈನ್ಯ ಅಂದರೆ ಸೌಲನ ಸೈನ್ಯನ ಮೇಲೆ ಸವಾಲು ಹಾಕುತ್ತಾ ಇಲ ತಗ್ಗಿನಲ್ಲಿ 40 ದಿವಸ ದಿನಾಲು ಬೆಳಿಗ್ಗೆ ಸಂಜೆ 2 ಸಾರಿ ಸಾಧ್ಯವಿದ್ದಂಥವರು ನನ್ನನ್ನು ಯುದ್ಧ ಮಾಡಲಿಕ್ಕೆ ಶಕ್ತರು ಬಂದು ನನ್ನನ್ನು ಸೋಲಿಸಿರಿ ಎಂಬುದಾಗಿ ಸವಾಲನ್ನು ಹಾಕುತ್ತಿದ್ದನು. ಇದನ್ನು ಕೇಳಿದಂಥ ದಾವೀದನು, ಪರಾತ್ಪರನು, ಶೂರನು, ಸರ್ವಶಕ್ತನಾಗಿರುವ ದೇವರ ಹೆಸರಿಗೆ ಈ ರೀತಿಯಾಗಿ ಹೇಳುವಂಥದ್ದನ್ನು ಕೇಳಿ ತಾನೇ ಯುದ್ಧಕ್ಕೆ ಹೋಗಿ ನಿಂತನು. ಯುದ್ಧಕ್ಕೆ ಹೋದಾಗ ಗೊಲಿಯಾತನು ಹಾಸ್ಯ ಮಾಡಿ, ನಾನೇನಾರು ನಾಯಿ ಮರಿಯೋ, ನೀನು ಕೋಲುಗಳನ್ನು ಕಲ್ಲುಗಳನ್ನು ತರುತ್ತಿ ಎಂಬುದಾಗಿ ಹಾಸ್ಯ ಮಾಡಿದನು. ಅದಕ್ಕೆ ದಾವೀದನು, ನೀನಾದರೂ ನನ್ನ ವಿರುದ್ಧವಾಗಿ ಬರುವಾಗ ಈಟಿ, ಕತ್ತಿ, ಬರ್ಜಿ ಇವುಗಳನ್ನು ತರುತ್ತಿ, ನಾನಾದರೂ ಯೆಹೋವನ ನಾಮದಲ್ಲಿ ನಿನ್ನ ಎದುರಿಗೆ ಬಂದಿದ್ದೇನೆಂಬುದಾಗಿ ಬಹಳಷ್ಟು ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಹೇಳಿದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದಾವೀದನು ನಮಗೆ ಕಲಿಸುವಂಥದ್ದೇನೆಂದರೆ, ಯುದ್ಧ ನಾವು ಮಾಡಲೇಬೇಕು. ಆದರೆ ಯಾವ ಆಯುಧಗಳನ್ನು ನಾವು ತೆಗೆದುಕೊಂಡು ಹೋಗಿ ಯುದ್ಧ ಮಾಡುತ್ತೇವೆ ಎಂಬುವಂಥದ್ದು ಮುಖ್ಯವಲ್ಲ. ಯಾವ ವ್ಯಕ್ತಿ ನಮ್ಮ ಎದುರು ನಿಂತಿದ್ದಾನೆ ಎಂಬುವಂಥದ್ದು ಮುಖ್ಯವಾದದ್ದಲ್ಲ. ಆದರೆ ನಾವು ಯಾವ ನಾಮದಲ್ಲಿ ಯುದ್ಧಕ್ಕೆ ಹೋಗುತ್ತೇವೆ, ಯಾರ ಮೇಲಿನ ಭರವಸೆಯಲ್ಲಿ ಹೋಗುತ್ತೇವೆ, ಯಾರು ನಮಗೋಸ್ಕರವಾಗಿ ಯುದ್ಧ ಮಾಡಿ ನಮಗೆ ಜಯವನ್ನು ಕೊಡುತ್ತಾನೆ ಎಂಬುದಾಗಿ ನಂಬಿಕೆಯಿಂದ ಹೋಗುತ್ತೇವೆ, ಅದು ಮುಖ್ಯವಾದದ್ದು. ನಮ್ಮ ಎದುರಾಳಿ ಎಷ್ಟು ಬಲಿಷ್ಠವಾಗಿರ್ಬೋದು, ನಮ್ಮ ಎದುರಾಳಿ ಉಪಯೋಗಿಸುವಂಥ ಆಯುಧಗಳು ಎಷ್ಟು ಬಲಿಷ್ಠವಾಗಿರ್ಬೋದು, ಆದರೆ ನಮ್ಮ ಆಯುಧವಾಗಲಿ, ನಮ್ಮ ಶಕ್ತಿಯಾಗಲಿ, ನಮ್ಮ ಬಲವಾಗಲಿ ಯುದ್ಧ ಗೆಲ್ಲುವಂಥದ್ದಲ್ಲ. ದೇವರ ನಾಮ ನಮ್ಮೊಂದಿಗಿರುವಾಗ ಯುದ್ಧದಲ್ಲಿ ಜಯ ಖಂಡಿತ. ಕರ್ತನೇ, ದಯಮಯ ಸ್ವಾಮಿಯೇ, ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಇರಿಸಿದ್ದಿ. ನಮ್ಮ ಯುದ್ಧಗಳಲ್ಲಿ ನೀನು ನಮಗೆ ಬಲವನ್ನು ಕೊಟ್ಟು ಜಯವನ್ನು ಸಾಧಿಸುವಂತೆ ಮಾಡಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ. ಆಮೆನ್.